ಮಾನ್ಸ್ಟರ್ ಅಂತ ಸುಮ್ಮನೆ ಕರೆಯಲ್ಲ ಇದನ್ನ. ಪ್ಲಾಟ್ಫಾರ್ಮ್ 6 ಅಲ್ಲಿ 20704 ಯಶವಂತಪುರ ಕಾಚೆಗೂಡ ವಂದೇ ಭಾರತ್ ನಿಂತ್ಕೊಂಡಿದೆ. ನೋಡಿದ್ರಲ್ಲ ಹೆಂಗ್ ಬಿತ್ತು ಏಟು ಅಂತ. ಅಯ್ಯೋ ವಾಯ್ಸ್ ಕೇಳಿಸ್ತಿದೆಯಲ್ಲ ಗೊತ್ತಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನಿವಾಗಿದ್ದೀನಿ ಯಶವಂತಪುರ ರೈಲ್ವೆ ಸ್ಟೇಷನ್ನು. ಇವತ್ತೇನಂದರೆ ನಾನು ತಿರ್ಗಾ ಒಂದು ಟ್ರೈನ್ ಜರ್ನಿ ಮಾಡ್ತಾ ಇದ್ದೀನಿ. ಟ್ರೈನ್ ನಂಬರ್ 17309 ಯಶವಂತಪುರ ವಾಸ್ಕೋ ಡಿ ಗಾಮಾ ಎಕ್ಸ್ಪ್ರೆಸ್ಸು. ಈಗ ಸದ್ಯಕ್ಕೆ ಯಶವಂತಪುರ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿದ್ದೀನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್ ಟ್ರೈನ್ ಇದೆ. ಈಗ ನಮ್ಮದು ಪ್ಲ್ಯಾಟ್ಫಾರ್ಮ್ 2ಅಲ್ಲಿದೆ ವಾಸ್ಕೋ ಡಿ ಗಾಮಾ ಎಕ್ಸ್ಪ್ರೆಸ್ಸು. ಈಗ ಅದ್ರ ಡಿಪಾರ್ಚರ್ ಟೈಮ್ ಬಂದು ಕರೆಕ್ಟಾಗಿ 3 ಗಂಟೆ. ಈಗ ಇನ್ನೂ 2:30 ಆಗಿದೆ ಟೈಮು, ಇನ್ನು ಅರ್ಧ ಗಂಟೆ ಇದೆ ಡಿಪಾರ್ಚರ್ಗೆ. ಏನು ಸೌಂಡ್ ಗುರು, WDP-4D ಮಾನ್ಸ್ಟರ್ ಅಂತ ಸುಮ್ಮನೆ ಕರೆಯಲ್ಲ ಇದನ್ನು. ಅದಕ್ಕಿರೋ ಭಯಂಕರ ಪವರ್ಗೆ ಅದರ ಅಗ್ರೆಷನ್ ಇದ್ದೇ ಇರುತ್ತೆ. ನೋಡಿ ಏನು ಗತ್ತಾಗಿ ಕಾಣುತ್ತೆ ನೋಡೋಕ್ಕೆ. ಪ್ಲ್ಯಾಟ್ಫಾರ್ಮ್ 6 ಅಲ್ಲಿ 20704 ಯಶವಂತಪುರ ಕಾಚೆಗೂಡ ವಂದೇ ಭಾರತ್ ನಿಂತ್ಕೊಂಡಿದೆ. ಇನ್ನೇನು ಡಿಪಾರ್ಚರ್ ಟೈಮ್ ಆಯಿತು, ಇನ್ನೊಂದು 2-3 ನಿಮಿಷ ಬಿಟ್ಟು ಸ್ಟೇಷನ್ ಬಿಡುತ್ತೆ. ಬೇರೆ ಟ್ರೈನ್ಗಳ ಥರ ವಂದೇ ಭಾರತಲ್ಲಿ ಜಾಸ್ತಿ ಕೋಚ್ ಇರಲ್ಲ ನೋಡಿ. ಈ ವಂದೇ ಭಾರತಲ್ಲಿ ಬರೀ 8 ಕೋಚ್ ಇದೆ. ಈಗ ನಾರ್ಮಲ್ ಟ್ರೈನಲ್ಲಿ 15ಕ್ಕಿಂತ ಜಾಸ್ತಿ ಇರುತ್ತೆ, ಅದರಲ್ಲಿ 10-11 ಸ್ಲೀಪರ್ ಕ್ಲಾಸೇ ಇರುತ್ತೆ. ಆದರೆ ಈ ವಂದೇ ಭಾರತಲ್ಲಿ ಎಲ್ಲ ಚೇರ್ ಕಾರು ಮತ್ತು ಎಕ್ಸಿಕ್ಯೂಟಿವ್ ಚೇರ್ ಕಾರು, ಬರೀ 8 ಬೋಗಿ ಇದೆ. KSR ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಥರ ಈ ಯಶವಂತಪುರ ರೈಲ್ವೆ ಸ್ಟೇಷನ್ ಏನು ಬ್ಯುಸಿ ಏನಿಲ್ಲ. ಈ ಸ್ಟೇಷನ್ನು ಯಾವಾಗಲೂ ಮೈಲ್ಡಾಗೇ ಇರುತ್ತೆ, ಟ್ರಾಫಿಕ್ಕು ಜಾಸ್ತಿ ಇರೋದಿಲ್ಲ. ಎಲ್ಲ ಡಿವೈಡ್ ಮಾಡಿಬಿಟ್ಟಿದ್ದಾರಲ್ಲ. ಈಗ KSR ಬೆಂಗಳೂರು ಸ್ಟೇಷನ್ ಬೇರೆ, SMVT ಬೇರೆ, ಯಶವಂತಪುರ ಬೇರೆ, KR ಪುರಂ ಬೇರೆ, ಟ್ರೈನ್ಸ್ ಎಲ್ಲ ಡಿವೈಡ್ ಆಗಿರೋದ್ರಿಂದ ಈಗ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗಿದೆ. ನನ್ನ ಕೋಚ್ ಬಂದು ಎಷ್ಟು ಮುಂದೆನೇ ಒಂದು ಆಪೋಸಿಟ್ ಒಂದು ಅಂಗಡಿ ಇದೆ. ಬರ್ಬೇಕಾದ್ರೆ ಭಯ ಕೇಳ್ತವ್ರೆ, ನಮ್ಮ ಅಂಗಡಿದು ಒಂದು ವಿಡಿಯೋ ಹಿಡೀರಿ. ಹಾಂ ಬೋಲೋ ಭಯ್ಯ, ಕ್ಯಾ ಬೋಲ್ನಾ? आपका दुकान है? हाँ, ये मेरा दुकान है। कितना पड़ेगा ये फ्रूट्स? 50 रुपीज़। 50 रुपीज़। ये क्या है नीचे इसमें? खाना है, एक बिरयानी, वेज पुलाव, चिकन बिरयानी। ओके ओके ओके। ನೋಡಿದ್ರಲ್ಲ ಹೆಂಗ್ ಬಿತ್ತು ಏಟು ಅಂತ. ಅಯ್ಯಪ್ಪ ಕಾಲಿಲ್ದಿರೋ ಒಂಥರ ನಾಟಕ ಮಾಡಿಕೊಂಡು ಟ್ರೈನಲ್ಲಿ ಭಿಕ್ಷೆ ಬಿಡ್ತಾ ಇದ್ದ. ಪೊಲೀಸ್ ಆಫೀಸರ್ ಬಂದಿದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಡೋದ. ಅವರೇ ದಂಗಾಗೋದ್ರು, ಸರಿಯಾಗಿ ಕೊಟ್ಟರು ಏಟುಗಳನ್ನ ಮಾತ್ರ. ಟ್ರೈನಲ್ಲಿ ಈ ಥರ ಯಾರೇ ಭಿಕ್ಷೆ ಬೇಡವಾಗಿಲ್ಲ, ಮತ್ತು ಯಾರ ಹತ್ರನೂ ದುಡ್ಡು ಕೇಳೋಂಗಿಲ್ಲ. ರೈಲ್ವೇಸಲ್ಲಿ ಕಾಮನ್ನು ಅಂಥವ್ರು ಬರೀ ಒಬ್ಬರು ಇಬ್ಬರಲ್ಲ, ಅಯ್ಯೋ ಒಂದೊಂದು ಸ್ಟೇಷನ್ಗೆ ಎಷ್ಟೋ ಜನ ಇರ್ತಾರೆ. ಬಟ್ ಪೊಲೀಸ್ಗೆ, RPF ಪೊಲೀಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಅವ್ರು ಮಾಡೋ ಈ ಥರ ಡ್ಯೂಟೀಸು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಟ್ರೈನಲ್ಲಿ ಅವರು ಓಡಾಡ್ತಾ ಇರೋದ್ರಿಂದ ನಮ್ಮ ಲಗೇಜಸ್ಸು, ಬ್ಯಾಗ್ಸು ಅಥವಾ ಮಕ್ಕಳೇನಾದರೂ ಇದ್ದರೆ ಅವ್ರಿಗೆಲ್ಲ ಸೇಫ್ಟಿ ಇರುತ್ತೆ. ಯಶವಂತಪುರ ಮತ್ತು ವಾಸ್ಕೋ ಎಕ್ಸ್ಪ್ರೆಸ್ಸು ಈ ಟ್ರೈನು ರೆಗ್ಯುಲರ್ ಆಗಿರುತ್ತೆ, ಡೈಲಿ ರನ್ನಿಂಗ್ ಇರುತ್ತೆ. ಇವಾಗ ಮಧ್ಯಾಹ್ನ 3 ಗಂಟೆ ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಟ್ಟರೆ ನಾಳೆ ಬೆಳಗ್ಗೆ 5 ಗಂಟೆಗೆ ವಾಸ್ಕೋ ಡಿ ಗಾಮಾ ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ, ಗೋವಾಗೆ. ರೈಲ್ವೇಸು ಈ ರೂಟ್ಗೆ LHB ಕೋಚಸ್ನ ಕೊಡ್ಬೋದಾಗಿತ್ತು, ಯಾಕಂದರೆ ಸಿಕ್ಕಾಪಟ್ಟೆ ಜನ ಓಡಾಡ್ತಾರೆ ಈ ಟ್ರೈನಲ್ಲಿ. ಬಟ್ ಏನೋ ಎಲ್ಲಿ ಕಡಿಮೆ ಇದೆ ಅಂತ ಗೊತ್ತಿಲ್ಲ ಕೋಚಸ್ಸು. ಅದಕ್ಕೆ ಈ ರೂಟ್ಗೆ ಇನ್ನು ಹಳೆ ICF ಕೋಚಸ್ನೇ ಆಲ್ಟ್ರ್ ಮಾಡಿ ಅದನ್ನೇ ರನ್ ಮಾಡ್ತಿದ್ದಾರೆ. ಹೆಂಗಿದೆ ಸೌಂಡು, ಕೇಳಿಸ್ತಿದ್ಯಾ? ಈಗ ನಮ್ಮ ಟ್ರೈನ್ ಎಳಿತಾರೆ ಲೋಕೋಮೋಟಿವ್ WDP-4. ಇದರಲ್ಲಿ ಸಿಂಗಲ್ ಕ್ಯಾಬಿನ್ ಬರುತ್ತೆ. ಅಯ್ಯೋ ವಾಯ್ಸ್ ಕೇಳಿಸ್ತಿದೆಯಲ್ಲ ಗೊತ್ತಿಲ್ಲ. ಇದರಲ್ಲಿ ಸಿಂಗಲ್ ಕ್ಯಾಬಿನ್ ಬರುತ್ತೆ. ಇಂಜಿನ್ ಅಂತೂ ಫುಲ್ ರೆಡಿ ಆಗಿದೆ ನಮ್ಮನ್ನ ತಗೊಂಡೋಗೋದಕ್ಕೆ. ಇವಾಗ ನೋಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದು WDP-4D. 4D ನಲ್ಲಿ ಡ್ಯುಯಲ್ ಕ್ಯಾಬ್ ಇರುತ್ತೆ. ಇದು ಬರೀ WDP-4 ಅನ್ನೋದ್ರಿಂದ ಇದರಲ್ಲಿ ಬರೀ ಸಿಂಗಲ್ ಕ್ಯಾಬ್ ಅಷ್ಟೇ ಇರೋದು. ಯಶವಂತಪುರ ಸ್ಟೇಷನ್ ಇಂದ ವಂದೇ ಭಾರತ್ ಹೊರಟಿದೆ, ಕಾಚೆಗೂಡ ವಂದೇ ಭಾರತ್. ಈಗ ನೆಕ್ಸ್ಟ್ ಡಿಪಾರ್ಚರ್ ಇರೋದು ನಮ್ಮ ಟ್ರೈನ್ ಇದೆ. ಈಗ ಅದು ಡಿಪಾರ್ಚರ್ ಆಗಿ ಒಂದು 5 ಮಿನಿಟ್ಸ್ ಅಲ್ಲಿ ಈಗ ನಮ್ಮ ಟ್ರೈನ್ ಹೊರಡುತ್ತೆ. ಇನ್ನು 5 ನಿಮಿಷ ಅಷ್ಟೇ ಟೈಮ್ ಇರೋದು. ಇಂಜಿನ್ ಅಂತೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಕರೆಕ್ಟಾಗಿ 3 ಗಂಟೆಗೆ ಡಿಪಾರ್ಚರ್ ಆಯಿತು. ಸ್ಲೋ ಮೂವಿಂಗ್ ಅಲ್ಲಿ ಸ್ಟೇಷನ್ ಬಿಡೋಷ್ಟರಲ್ಲಿ 3 ಗಂಟೆ 2 ನಿಮಿಷ ಆಗಿದೆ. ನೋಡಿ ಆ WDG-4 ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಇಂಜಿನ್.
ಅದು ಇಂಜಿನ್ ಗೂಡ್ಸ್ ಪುಲ್ಲಿಂಗ್ಗೋಸ್ಕರ ಮಾಡಿಕೊಡ್ಲಿ, ಪ್ಯಾಸೆಂಜರ್ ಪುಲ್ಲಿಂಗ್ ಆದ್ರೂ ಕೊಡ್ಲಿ. ಈಗ ಪ್ಯಾಸೆಂಜರ್ನ ಎಳಿಬೇಕಂದ್ರೆ WDP ಕೊಡ್ತಾರೆ, ಗೂಡ್ಸ್ ನ ಏನಾದ್ರು ಎಳಿಬೇಕು ಅಂದ್ರೆ WDG ಕೊಡ್ತಾರೆ. G ಅಂದ್ರೆ ಗೂಡ್ಸ್, P ಅಂದ್ರೆ ಪ್ಯಾಸೆಂಜರ್. ಪ್ಯಾಸೆಂಜರ್ ಟ್ರೈನ್ ಗೂಡ್ಸ್ ನ ಎಳಿಬಹುದು, ಗೂಡ್ಸ್ ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ನ ಕೂಡ ಪಿಕಪ್ ಮಾಡಬಹುದು. ಟ್ರೈನಲ್ಲಿ ಸಿಕ್ಕಾಪಟ್ಟೆ ನೀರು ವೇಸ್ಟ್ ಆಗ್ತಾ ಇದೆ, ಆದರೆ ನೀರಲ್ಲಿ ಸ್ಟಕ್ ಆಗ್ಬಿಟ್ಟಿದೆ. ಮೇಲೆ ಹೋಗ್ತಾ ಇಲ್ಲ, ಕೆಳಗಡೆಗೂ ಬರ್ತಾ ಇಲ್ಲ. ಈ ಥರ ಮಾಡಿದ್ರೆ ನೀರು ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ. ಆಮೇಲೆ ಜನಕ್ಕೆ ಯಾವಾಗ ಯೂಸ್ ಇರುತ್ತಲ್ವ ಆ ಟೈಮ್ಗೆ ನೀರು ಬರಲ್ಲ. ಈ ಥರ ಸುಮ್ಮನೆ ಎಲ್ಲ ವೇಸ್ಟ್ ಮಾಡೋ ಬದಲು ಅದನ್ನು ಸರಿ ಮಾಡಿ ಬಿಡಬೇಕು. ಈ ಥರ ನಲ್ಲಿ ಹಾಕೋದ್ರಿಂದ ಎಲ್ಲ ರಫ್ ಆ್ಯಂಡ್ ಟಫಾಗಿ ಮೇಲೆ ಎತ್ತಿರ್ತಾರೆ, ಅದು ಆಟೋಮೆಟಿಕ್ ಜಾಮ್ ಆಗಿಬಿಟ್ಟಿರುತ್ತೆ. ವಾಸ್ಕೋ ಎಕ್ಸ್ಪ್ರೆಸ್ಸು ನೈಟು ದುಡ್ಸಾಗರ್ ಮೇಲೆ ಹೋಗೋದ್ರಿಂದ RPF ಪೊಲೀಸಲ್ಲಿ ಡೋರ್ ಎಲ್ಲ ಕ್ಲೋಸ್ ಮಾಡಿಸ್ಬಿಡ್ತಾರೆ, ಯಾರನ್ನೂ ಓಡಾಡೋದಕ್ಕೆ ಬಿಡೋದಿಲ್ಲ. ಅದರಿಂದ ನಾನು ಕ್ಯಾಮ್ರಾ ತೆಗಿಯೋಕ್ಕಾಗಲಿಲ್ಲ. ಬೆಳಗ್ಗೆ ವಾಸ್ಕೋ ಎಕ್ಸ್ಪ್ರೆಸ್ಸು 5 ಗಂಟೆಗೆ ಬರಬೇಕಾಗಿತ್ತು, ಆದರೆ 1 ಅವರ್ ಡಿಲೇ ಆಗಿ 6 ಗಂಟೆಗೆ ಬಂತು. ಬೆಳಗ್ಗೆ ನಾನು ಮಾಡಿದ ಫಸ್ಟ್ ಕೆಲಸ ಅಂದರೆ ಗಾಡಿ ತೊಗೊಂಡು, ಅದು ರೆಂಟಲ್ ಬೈಕು, ಆಕ್ಟಿವಾಗಿ 350 ರೂಪಾಯಿ ತೊಗೋತಾರೆ, ಫ್ಯಾಸಿನೋ ಹೋಗೋದ್ರೆ 500 ರೂಪಾಯಿ. ಒಂದು ಫ್ಯಾಸಿನೋ ತೊಗೊಂಡು ನಾನು ಫಸ್ಟ್ ಹೋಗಿದ್ದೆ ಪೆಟ್ರೋಲ್ ಬಂಕ್ಗೆ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಬೆಳಗ್ಗೆ ಟಿಫನ್ ಮಾಡೋದಕ್ಕೆ ಹೋಟೆಲ್ಗೆ ಹೋದೆ. ಹೋಟೆಲಲ್ಲಿ ಆನಿಯನ್ ದೋಸೆ ಆರ್ಡರ್ ಮಾಡಿದ್ರೆ ಅವ್ರು ಯಾವ ಥರ ಕೊಟ್ಟಿದ್ರು ಗೊತ್ತಾ? ಈ ಥರ ಕೊಟ್ಟಿದ್ರು. ಒಂದು ನಾರ್ಮಲ್ ದೋಸೆಗೆ ಒಳಗಡೆ ಒಂದಿಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಬಿಟ್ಟು ಈ ದೋಸೆಗೆ 100 ರೂಪಾಯಿ ತಗೊಂಡ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಗೋವಾದಲ್ಲಿ ಅಫೋರ್ಡಬಲ್ ಪ್ರೈಸಸ್ ಇರೋ ರೂಮ್ಸ್ ಅಂದರೆ ಅದು ಬಾಗಾ ಬೀಚು ಮತ್ತು ಕೆಲಂಗುಟ್ ಬೀಚ್ ಪಕ್ಕ ಇರೋ ರೂಮ್ಸ್ಗಳು. ಅಲ್ಲಿ ತುಂಬ ಚೀಪಾಗಿ ಅಂದರೆ ಅಫೋರ್ಡಬಲ್ ಆಗಿ ರೂಮ್ಗಳು ಸಿಗುತ್ತೆ. ಗೋವಾದಲ್ಲಿ ಫಸ್ಟು ಕ್ಯಾಲಂಗುಟ್ ಬೀಚಿಂದ ಸ್ಟಾರ್ಟ್ ಮಾಡ್ತೀನಿ. ಕ್ಯಾಲಂಗುಟ್ ಬೀಚಿಂದ ಬಾಗಾ ಬೀಚ್ಗೆ ನಡ್ಕೊಂಡು ಹೋಗ್ಬೋದು. ಗೋವಾದಲ್ಲಿ ಎಲ್ಲ ಮೂಲೆಯಲ್ಲೂ ಈ ಥರ ರೆಂಟಲ್ಸ್ ಬೈಕ್ ಅಂಗಡಿಗಳಿರುತ್ತೆ, ರೆಂಟಲ್ ಬೈಕ್ಗಳು ಸಿಗುತ್ತೆ. ಈ ಬೈಕ್ ಜೊತೆಗೆ ಪ್ರತಿ ಮೂಲೆಯಲ್ಲೂ ಲಿಕ್ವರ್ ಶಾಪ್ ಇರುತ್ತೆ, ಅದರಲ್ಲಿ ಆಲ್ಕೋಹಾಲು, ವೈನ್ಸು, ಲಿಕ್ವರು ಎಲ್ಲ ಮಾರ್ತಾ ಇರ್ತಾರೆ. ಇದೆಲ್ಲ ಗೊತ್ತಲ್ವ, ಗೋವಾ ಅಂದಮೇಲೆ ಇದೆಲ್ಲ ಕಾಮನ್ನು. ಲೊಕೇಶನ್ ಒಂದ್ಸಲ ಚೆಕ್ ಮಾಡಿಕೊಂಡ್ರೆ ನಮ್ಮ ರೂಮಿಂದ ಬೀಚ್ ಏನಾದರೂ ಹತ್ರ ಇದ್ದರೆ ನಾವು ನಮ್ಮ ರೆಂಟಲ್ ಬೈಕ್ನ ನಾವು ಅಲ್ಲೇ ರೂಮ್ ಹತ್ರ ಬಿಟ್ಬಿಟ್ಟು ನಡ್ಕೊಂಡೇ ಹೋಗ್ಬೋದು. ಸುಮ್ಮನೆ ನಾವೆಲ್ಲ ಇಂಥ ಸಣ್ಣ ಪುಟ್ಟ ರೋಡಲ್ಲಿ ತೊಗೊಂಡೋದ್ರೆ ಅಲ್ಲಿ ಬೀಚ್ ಹತ್ರ ಪಾರ್ಕಿಂಗ್ ಪೇ ಮಾಡಬೇಕಾಗುತ್ತೆ. ಸುಮ್ಮನೆ ಯಾರ್ದೋ ಗಾಡಿಗೆ ನಾವು ಪಾರ್ಕಿಂಗ್ ಪೇ ಮಾಡೋ ಬದಲು ಏನಾದರೂ ಬೀಚ್ ಏನಾದರೂ ಹತ್ರ ಇದ್ದರೆ ನಾವು ರೂಮ್ ಹತ್ರನೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು. ಏನಿಲ್ಲ, ಎಲ್ಲ ನೆರಳೇ ಇದೆ. ಗೋವಾದಲ್ಲಿ ಲೋಕಲ್ ಜನಗಳು ಸಿಕ್ಕಾಪಟ್ಟೆ ರಫ್ ಆ್ಯಂಡ್ ಟಫಾಗಿ ಗಾಡಿ ಓಡಿಸ್ತಾರೆ. ನಾವು ಅವ್ರ ಹತ್ರ ಮಿಸ್ಅಪ್ ಮಾಡೋಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ನಾವಾಯಿತು, ನಮ್ಮ ಕೆಲಸ ಆಯಿತು ಅಂತ ನಾವು ಬಂದಿರೋದೇನಕ್ಕೆ ಎಂಜಾಯ್ ಮಾಡೋದಕ್ಕೆ. ನಾವು ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಬೀಚಸ್ ಎಲ್ಲ ನೋಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಓಡಾಡಿಕೊಂಡು ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ಹೋಗಬೇಕು. ಲೋಕಲ್ ಜನ ತುಂಬ ರಫ್ ಆ್ಯಂಡ್ ಟಫ್ ಆಗಿರ್ತಾರೆ, ಸುಮ್ಮನೆ ಜಗಳ ಮಾಡ್ತಾರೆ ನಮ್ಮ ಮೇಲೆ. ಈಗ ಬೆಳಗ್ಗೆನೂ ಅಷ್ಟೇ ಎಷ್ಟೋ ಜನ ನೋಡ್ತಿದ್ವಿ, ರೂಮಲ್ಲಿ ಅವರು ಕರ್ಕೊಂಡು ಬರುವಾಗ ಹೇಳೋ ರೇಟೇ ಒಂದು, ರೂಮ್ ಹತ್ರ ಬಂದುಬಿಟ್ಟು ನಾವು 1 ದಿನಕ್ಕೆ ಕೊಡೋಕ್ಕಾಗಲ್ಲ, 2 ದಿನಕ್ಕೆ ತೊಗೋಬೇಕು ಅಂತ ಹೇಳ್ತಾರೆ. ಪ್ರೈಸಲ್ಲಂತೂ ನೀವು ಕೇಳಲೇಬೇಡಿ, ಹೆವಿ ಸ್ಕ್ಯಾಮ್ ಮಾಡ್ತಾರೆ. ಬರೋಕ್ಕೆ ಮುಂಚೆ ನೀವೇನಾದರೂ ಒಂದು ಸಲ ಮೇಕ್ ಮೈ ಟ್ರಿಪ್ಪು ಅಥವಾ ಅಗೋಡಾದಲ್ಲಿ ಎಲ್ಲಾದರೂ ಒಂದು ಸಲ ಪ್ರೈಸ್ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು. ಅಟ್ ಪ್ರೆಸೆಂಟ್ ನಾನು ಇವಾಗ ಕ್ಯಾಲಿಂಗುಟ್ ಬೀಚಲ್ಲಿದ್ದೀನಿ. ಗೋವಾಗೆ ಬರೋದಕ್ಕೆ ಒಳ್ಳೆ ಟೈಮ್ ಅಂದರೆ ಈ ಸಮ್ಮರಲ್ಲಿ ನೀವು ಮಾರ್ಚಿಂದ ಆರಾಮಾಗಿ ಜೂನ್ ಜುಲೈವರೆಗೂ ಬರ್ಬೋದು. ಬಿಸಿಲಂತೂ ನೋಡಿ ನೆತ್ತಿ ಮೇಲೇ ಇರುತ್ತೆ. ನಾನು ಬರೀ ಕಾಲಲ್ಲಿ ಬಂದಿಲ್ಲ, ನಾನು ಕ್ರಾಕ್ಸಲ್ಲಿದ್ದೀನಿ, ಆದ್ರೂ ಮಣ್ಣು ಒಳಗಡೆ ಬಂದು ಕಾಲೆಲ್ಲ ಸುಡ್ತೈತೆ. ಇಲ್ಲಿ ಕೊಟ್ಟಿರೋ ಸೀಟಿಂಗ್ ಎಲ್ಲ ಏನು ಫ್ರೀಯಾಗಿ ಕೊಟ್ಟಿಲ್ಲ. ಅಲ್ಲಿ ಹಿಂದೆಗಡೆ ರೆಸ್ಟೋರೆಂಟ್ಸ್ ಕಾಣಿಸ್ತಾ ಇದೆ ಅಲ್ವಾ, ಆ ರೆಸ್ಟೋರೆಂಟಲ್ಲಿ ನಾವು ಏನಾದರೂ ತೊಗೋಬೇಕು, ತಿನ್ನಬೇಕು, ಕುಡಿಯಬೇಕು, ಆವಾಗಲೇ ಇದ್ರ ಮೇಲೆ ಕೂತ್ಕೊಳ್ಳೋಕ್ಕಾಗೋದು. ಇಲ್ಲಾಂದರೆ ಏನಾದರೂ ಬರೀ ಇದ್ರ ಮೇಲೆ ಕೂತ್ಕೊತೀನಿ ಅಂದರೆ 200 ರೂಪಾಯಿ ಕೇಳ್ತವ್ರೆ ಅವರು. ಏನು ಮಾಡೋಕ್ಕಾಗಲ್ಲ, ಸೀಸನ್ ಅಂದಮೇಲೆ ಅವ್ರು ಡಿಮಾಂಡ್ ಮಾಡಿದಷ್ಟೇ ನಾವು ಕೊಡಬೇಕಾಗುತ್ತೆ. ಈಗ ಏನು ಕೂತ್ಕೊಳ್ಳೋದಕ್ಕೆ ಏನು ಫ್ರೀಯಾಗಿ ಕೊಡ್ತಾರೆ. ಈಗ ನಾವು ಹೋಟೆಲಲ್ಲಿ ಏನಾದರೂ ತೊಗೊಂಡ್ರೆ ಈ ಚಾರ್ಜಸ್ಸು ಸೇರಿ ಅದರಲ್ಲಿ ಹಾಕಿರ್ತಾರೆ.
ಗೋವಾದಲ್ಲೆಲ್ಲ 1 to 2 ಎಲ್ಲ ಹೇಳ್ತಾರೆ ಗೋವಾದಲ್ಲೆಲ್ಲ ಕಡಿಮೆ ಅಂತ. ಮೋಸ್ಟ್ಲಿ ಆಲ್ಕೋಹಾಲು ವೈನ್ಸ್ ಎಲ್ಲ ಕಡಿಮೆಗೆ ಸಿಗ್ಬೋದು, ಆದರೆ ಊಟ ತಿಂಡಿ ವಿಷಯದಲ್ಲಿ ಮಾತ್ರ ಯಾವುದು ಕಡಿಮೆ ಇಲ್ಲ, ಎಲ್ಲ 1 to 2 ಇರುತ್ತೆ. ಕ್ಯಾಲಂಗುಟ್ ಬೀಚ್ಗೆ ಯಾವುದೇ ಥರ ಎಂಟ್ರಿ ಫೀಸ್ ಇರೋದಿಲ್ಲ. ಬರೀ ಕ್ಯಾಲಂಗುಟ್ ಬೀಚ್ಗೆ ಅಷ್ಟೇ ಅಲ್ಲ, ಗೋವಾದಲ್ಲಿ ಯಾವ ಬೀಚ್ಗೂ ಎಂಟ್ರಿ ಫೀಸ್ ಇರೋದಿಲ್ಲ. ಬೀಚಲ್ಲಿ ನಂತರ ಮತ್ತು ನನ್ನನ್ನು ಸೇರಿಸಿ ಸುಮಾರು ಜನ ಇರ್ತಾರೆ, ಯಾರಿಗೆ ಈಜು ಬರಲ್ಲ ಅಂಥವ್ರನ್ನ ಕಾಪಾಡೋದಕ್ಕೆ ಇಲ್ಲಿ ನನ್ನ ಲೈಫ್ ಗಾರ್ಡ್ ಕೂಡ ಇದ್ದಾರೆ. ಗೋವಾದಲ್ಲಿ ಯಾವ ಬೀಚ್ಗೆ ಹೋದ್ರೂ ಪೊಲೀಸವ್ರು ಇದ್ದೇ ಇರ್ತಾರೆ. ಗೋವಾಗೆ ಏನಾದರೂ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಫಸ್ಟ್ ಪಾಯಿಂಟ್ ಹಾಕ್ಕೊಳ್ಳಿ, ಫಸ್ಟು ಕ್ಯಾಲಂಗುಟ್ ಬೀಚಿಗೆ ಬಂದುಬಿಡಿ. ಕ್ಯಾಲಂಗುಟ್ ಬೀಚಲ್ಲಿ ಆರಾಮಾಗಿದೆ ಜಾಗ, ಎಲ್ಲ ಫುಲ್ಲು ಫ್ರೀ ಆಗಿದೆ ನೋಡಿ, ಎಲ್ಲ ಫಾರಿನರ್ಸ್ ಇರ್ತಾರೆ. ಆಮೇಲೆ ಇಲ್ಲೇ ಹೋಟೆಲ್ಲು ರೆಸ್ಟೋರೆಂಟ್ ಎಲ್ಲ ಇದೆ, ಅದೆಲ್ಲ ಎಕ್ಸ್ಪೆನ್ಸಿವು, ಅದೆಲ್ಲ ಕಾಮನ್, ಏನು ಮಾಡೋಕ್ಕಾಗಲ್ಲ. ಇದು ಬಿಟ್ಟರೆ ಕ್ಯಾಲಂಗುಟ್ ಬೀಚಿಂದ ಮೇಲಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ನಾವು ಸೀದಾ ಬಾಗಾ ಬೀಚ್ಗೆ ಹೋಗ್ತೀವಿ. ಕ್ಯಾಲಂಗುಟ್ ಬೀಚಲ್ಲಿ ಈಗ ಶೇರಿಂಗ್ ಬೋಟಲ್ಲಿ ಹೋಗ್ತಾ ಇದ್ದೀನಿ. ಶೇರಿಂಗ್ ಬೋಟಲ್ಲಿ ನನಗೆ 400 ರೂಪಾಯಿ ತೊಗೊಂಡ್ರು. 400 ರೂಪಾಯಿ ತೊಗೊಂಡೋಗಿದ್ದಾರೆ. ಎಲ್ಲ ಜೊತೇಲಿ ಹೋದರೆ ಸ್ವಲ್ಪ ಕಡಿಮೆ ಮಾಡ್ತಾರೆ, ಬಟ್ ನಂತರ ಸೋಲೋ ಟ್ರಾವೆಲರ್ಸ್ ಏನಾದರೂ ಬಂದರೆ ಅವ್ರು ಹೇಳಿದ ಪ್ರೈಸೇ ಕೊಡಬೇಕು. 400 ಹೇಳಿದ್ದಾರೆ. हाँ भैया, पुश पुश पुश. ಮೊನ್ನೆ ಸ್ಟಾರ್ಟ್ ಮಾಡ್ತಾವ್ರೆ ಬೋಟು. ये किसको यूज़ होता है एक और? एक्स्ट्रा फोन पड़ेगा दूसरा इंजन. ओ, अगर ज़्यादा आदमी आए तो लोड ज़्यादा पड़ेगा, दोनों ऑन होगा. ಎಲ್ಲರೂ ಗೋವಾಗೆ ಬರಬೇಕಾದ್ರೆ ಬಜೆಟ್ನ ಜಾಸ್ತಿ ಮಾಡ್ಕೊಂಡು ಬರ್ತಾರೆ, ಆದರೆ ನಾನು ಬಜೆಟ್ಲೆಸ್ಸಲ್ಲೇ ಗೋವಾಗೆ ಬಂದುಬಿಟ್ಟಿದ್ದೀನಿ. ಗೋವಾದಲ್ಲೆಲ್ಲ ಕಡಿಮೆ ಬಜೆಟಲ್ಲೇ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಬಿಟ್ಟು ಜಸ್ಟ್ ಈಗ ಕ್ಯಾಲಿಗುಟ್ ಬೀಚಲ್ಲಿದ್ದೀನಿ ಸದ್ಯಕ್ಕೆ. ಒಂದು ರೈಡ್ ಮುಗಿಸಿದ್ದೀನಿ, ಈಗ ಇನ್ನೊಂದು ಪ್ಯಾರಾಶೂಟ್ ರೈಡ್ಗೆ ಹೋಗಬೇಕು. ಅದು ಆಲ್ಮೋಸ್ಟ್ ಬಾಗಾ ಬೀಚ್ ಬಾರ್ಡ್ರಲ್ಲಿದೆ, ಮೋಸ್ಟ್ಲಿ ಗೋಪುರದಲ್ಲಿ ಕಾಣಲ್ಲ ಅನಿಸುತ್ತೆ. ಸುಮ್ಮನೆ ಹೋಗಿದ್ದೆ, ಮಸಾಜ್ ಮಾಡ್ತಿದ್ರು. ಎಷ್ಟಾಗುತ್ತೆ ಮಸಾಜ್ಗೆ ಅಂತ ಕೇಳಿದ್ರೆ ಬರೀ ಅರ್ಧ ಗಂಟೆ ಮಾಡೋ ಮಸಾಜ್ಗೆ 1,000 ರೂಪಾಯಿ ಕೇಳ್ತಾ ಇದ್ದಾರೆ. ಫಾರಿನರ್ಸ್ ಏನೋ ಎತ್ತಿ ಕೊಟ್ಬಿಡ್ತಾರೆ, ಆದರೆ ಹಾಫ್ ಆನ್ ಅವರ್ ಮಸಾಜ್ಗೆ ನನಗೇನೋ 1,000 ಓಕೆ ಅನ್ನಿಸ್ಲಿಲ್ಲ. ಕ್ಯಾಲಂಗುಟ್ ಬೀಚಲ್ಲಿ ಮಕ್ಕಳು ಸಖತ್ತಾಗೆ ಆಟಾಡ್ತವ್ರೆ. ಈ ಬೀಚು ಮಕ್ಕಳನ್ನೆಲ್ಲ ಮತ್ತು ಫ್ಯಾಮಿಲಿ ಜೊತೆ ಆಟಾಡೋದಕ್ಕೆ ಎಲ್ಲ ಒಳ್ಳೆ ಜಾಗ. ಇಲ್ಲಿ ನೋಡಿ ಮಗು. ಹಾಯ್, ಹಲೋ, ವಾಟ್ ಆರ್ ಯು ಡೂಯಿಂಗ್? ಬೀಚಲ್ಲಿ ದೊಡ್ಡ ಮಕ್ಕಳು ಆಡ್ತಾವೆ, ದೊಡ್ಡ ಮಕ್ಕಳು.